ಸನ್ಮಾನ್ಯ ಅಧ್ಯಕ್ಷರೇ, ಜಮೀರ್ ಅಹಮದ್ ಅವರು ದೇಶದ ಹೇಳಿದ್ರಿ, ರಾಜ್ಯದ ಹೇಳು ಅಂತ ಹೇಳಿದ್ದಾರೆ. ಟೋಟಲ್ ಅವರು ನೀವು ಡಿಕ್ಲೇರ್ ಮಾಡಿರೋದು ನಿಮ್ಮ ವರ್ಕ್ ಲ್ಯಾಂಡ್ ಇನ್ ಕರ್ನಾಟಕ ಟೋಟಲ್ ಪ್ರಾಪರ್ಟೀಸ್ 47,470. 1,11,874 ಎಕರೆ 9 ಗುಂಟೆ. ಆ ಗುಂಟೆನೂ ಬಿಟ್ಟಿಲ್ಲ, 9 ಗುಂಟೆ ಅವ್ರು ಡಿಕ್ಲೇರ್ ಮಾಡಿರೋದು, ನಾನಲ್ಲ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಇದು ಅವರ ವೆಬ್ಸೈಟ್ ಅಲ್ಲಿ. ಮೋಸ್ಟ್ ಲ್ಯಾಂಡ್ ಅಂದ್ರೆ ಜಾಸ್ತಿ ಇದಾಗಿರೋದು ಕಬಳಿಕೆ ಅಂತ ಹೇಳಿ 20,000 ಕಲಬುರ್ಗಿಯಲ್ಲಿ 20,865 ಎಕರೆ ಕಬಳಿಕೆ ಆಗಿರೋದು ಅವರ ಇದು. ವಿಜಯಪುರ 13,570 ಎಕರೆ 16,000. ಅವರ ವೆಬ್ಸೈಟ್, ನಮ್ದು ನಿಮ್ದಲ್ಲ, ನಿಮ್ ವೆಬ್ಸೈಟ್ ಬೇರೆ ಅವ್ರದ್ದು ಆಯ್ತು. ಆಮೇಲೆ ಬೀದರ್ 13,310. ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ, ಕೊಡಗಲ್ಲಿ 248 ಎಕರೆ. ಅವ್ರು ಕೇಳಿದ್ರಲ್ಲ ಅದಕ್ಕೆ 1,11,000. ಅಶೋಕ್ ಅವರೇ, ಅದರಿಂದ ಅಶೋಕ್ ಅವರೇ, ದಾನ ಅಲ್ಲ, ವಕ್ಫ್ ಮಾಡೆಲ್ ರೂಲ್ಸ್ ಅನ್ನ 2016 ಅಲ್ಲಿ ತಂದ ಅಲ್ಲ. ಒಂದ್ ನಿಮಿಷ ರೀ ಪ್ಲೀಸ್, ಇವತ್ತು ಪ್ಲೀಸ್. ಮನಮೋಹನ್ ವಕ್ಫ್ ಮಾಡೆಲ್ ರೂಲ್ಸ್ ತಂದಂತವರು 2016 ಅಲ್ಲಿ ಅವರೇ. As per the section of the 52, 53, 54, 55 of the model rules of the Waqf, ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತು, ಅದ್ರ ರೂಲ್ಸ್ ಓದಂದ್ರೆ ಓದ್ತಾರೆ. ಆಯ್ತು ಅಲ್ಲ ಅಧ್ಯಕ್ಷ, ನೀವು ಮಾತಾಡೋದಕ್ಕೆ ನಂದು ಆಕ್ಷೇಪಣೆ ಇಲ್ಲ. ನಾನು ಹೇಳ್ತಾ ಇರೋದು ಮಾಡೆಲ್ ರೂಲ್ಸ್ 2016 ನಲ್ಲಿ ಕೇಂದ್ರ ಸರ್ಕಾರ, ನಿಮ್ಮದೇ ಸರ್ಕಾರ ತಂದಿದೆ. ಆಯ್ತು, ಆಸ್ ಪರ್ ದ ಸೆಕ್ಷನ್ 53, 54, 55 ಸಮರ್ಥವಾಗಿದ್ದಾರೆ ಮಂತ್ರಿ. ಅದಕ್ಕೆ ಸೆಕ್ಷನ್ ಕೋಟ್ ಮಾಡಿದ್ರೆ ಸಮರ್ಥವಾಗಿದ್ದಾರೆ ಮಂತ್ರಿ, ಅವರು ಉತ್ತರ ಕೊಡ್ತಾರೆ. ಸಮರ್ಥವಾಗಿದ್ದಾರೆ. ಈಗ ಅದರಿಂದ ಅಧ್ಯಕ್ಷ ಇಲ್ಲಿ ಈ ಕಾನೂನಿನ ಲಾಭ ವಿರೋಧ ಪಕ್ಷದ ನಾಯಕರ ಹೇಳಿಕೆ, ದಾನಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ 2014ರ ಪ್ರಣಾಳಿಕೆಯಲ್ಲಿ ಬಿಜೆಪಿ ರಾಷ್ಟ್ರವ್ಯಾಪಿ ಹಂಚಿದಂತ ಪ್ರಣಾಳಿಕೆ ಇದು. ಅದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. 2000 ದಾಖಲೆ ಇಲ್ಲೇ ಇದೆ ಅವ್ರದೇ. ಮನಮೋಹನ್ ಸಿಂಗ್ ಅವರಿದ್ದಾಗ 14ರಂದು ರಾಷ್ಟ್ರೀಯ ಬಿಜೆಪಿ 2010 ಸಬ್ಕಾ ವಿಕಾಸ್ ಮನಮೋಹನ್ ಸಿಂಗ್ ಘೋಷಣೆಗಳೊಂದಿಗೆ ಬಿಡುಗಡೆ ಮಾಡಿದ ಮಾತಾಡ್ತಾ ಇದ್ದೀರಾ. ಕನಾಟ್ ಪ್ಲೇಸ್ ಅಧ್ಯಕ್ಷ ಕರೋಲ್ ಬಾಗ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲಾನು ಕೂಡ ಅದೇ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಟ್ರೂ ಮುಸ್ಲಿಂ ಮಾತಾಡ್ತಿದ್ದಾರೆ. ಇಲ್ಲಿ ಮನಮೋಹನ್ ಸಿಂಗ್ ಅವರು ಇವೆಲ್ಲ ಕೊಟ್ಟರೆ ಮತ್ತೊಂದು ಬಿಜೆಪಿಯ ವಿರೋಧ ಮಾಡಿದರು. ಇವತ್ತು ಪಕ್ಷಕ್ಕೆ ವಿರೋಧಿ ನಡೆಯಲ್ಲ, ಇಲ್ಲೇ ಇದೆಯಲ್ಲ ಹೇಳದೆ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅದು ಪೇಪರ್ ಅಲ್ಲಿ ಬಂದಿದೆ, ಇಡೀ ನೋಡಿದ್ದಾರೆ. ಇವರ ರಾಷ್ಟ್ರದಲ್ಲಿ ಮಂದಿ ಉತ್ತರ ಕೊಡ್ತಾರೆ. ಅದು ಅವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅವ್ರ ಪಕ್ಷ ಈ ದೇಶದಲ್ಲಿ ವರ್ಗಾವಣೆಗಳಾಗಿರುವಂಥದ್ದು ಈಗ ಕೋರ್ಟ್ ಮೆಟ್ಲುಗಳು ಎತ್ತಿದೆ. ದೇಶದಲ್ಲಿ ಈ ತರ ಏನೇನು ವಕ್ಫ್ ಬೋರ್ಡ್ ಇಂದ ಅನಾಹುತಗಳಾಗಿದೆ, ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನ ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ, ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತಲ್ಲಿ
ಆ ಸೂರತ್ ಮಹಾನಗರ ಪಾಲಿಕೆ ಇದೆ, ಇಲ್ಲಿ ಮಾತಾಡಿ ಕರ್ನಾಟಕ ಅಲ್ಲ ಅದನ್ನು ಕೂಡ ವಕ್ಫ್ ಬೋರ್ಡ್ ಯಾವ ಸರ್ಕಾರ ಇತ್ತು? ಕರ್ನಾಟಕ ಆಮೇಲೆ ಕೇಂದ್ರದಲ್ಲಿ ಆಮೇಲೆ ಅಶೋಕ್ ಸರ್ ಆಕ್ಟ್ ಬಗ್ಗೆ ಫೋಟೋ ಮಾತಾಡ್ತಿರಲಿಲ್ಲ. 10 ವರ್ಷದಿಂದ ಏನಪ್ಪ? 10ರಿಂದ ಹಿಡ್ಕೊಂಡು 14 ಬ್ರಿಟಿಷರ್ ಕಾಲದ್ದು, ಇದುವರೆಗೂ ನಿಮ್ಗೆ ಬ್ರಿಟಿಷರ್ BJP ಸರ್ಕಾರ ಇದೆಯಲ್ಲ. ಬ್ರಿಟಿಷರ್ ಕಾಲದ್ದು, ಅಲ್ಲಿ ಬ್ರಿಟಿಷರ್ ಆದ್ಮೇಲೆ ಇರ್ಬೇಕಾಗಿತ್ತು. ನಮ್ಮ ಸರ್ಕಾರ ಬೇರೆ ಅದನ್ನು ಕೂಡ ದಿಲ್ಲಿದೆಲ್ಲ ಯಾರ್ದಿದು ಅಂತೇಳಿ ಕೋರ್ಟ್ ಅಲ್ಲಿ ಚೀಮಾರಿ ಆಗ್ತದೆ. ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ದ್ವಾರಕೆ, ಕೃಷ್ಣನ ದ್ವಾರಕೆ ಇದೆ ಅಲ್ಲೇ, ಆ ಕೃಷ್ಣನ ದ್ವಾರಕೆ ಇದೆ, 2 ದ್ವೀಪಗಳು, ಕೃಷ್ಣನ ದ್ವಾರಕೆ, ಅದು ಕೂಡ ಅಂತ ಆಗ್ತು. ಆ ಜಡ್ಜ್ ಹೇಳಿದ್ರು, ಏನಪ್ಪ 5000 ವರ್ಷ ಇತಿಹಾಸ ಇರೋ ಕೃಷ್ಣನ್ ದ್ವಾರಕೆಗೂ ನಮ್ದು ಅಂತಿರಲ್ಲ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತು. ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು. ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ, ನಮ್ಮ ಇಲ್ಲಿ ದೇವರಾಜ ಅರಸೋರು ಇದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು. ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು, ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು, ಬಹಳಷ್ಟು ಜನ ದೇವಸ್ಥಾನಕ್ಕೆ 50 ಎಕರೆ 100 ಎಕರೆ ಇವೆಲ್ಲ ಕೊಟ್ಬಿಡ್ತಾ ಇದ್ರು, ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು. ಅದೇ ರೀತಿ ವಕ್ಫ್ ಬೋರ್ಡ್ ಅಲ್ಲೂ ಅಷ್ಟೇ, ಅದನ್ನು ಕೂಡ ಮೇಂಟೈನ್ ಮಾಡಕ್ಕಾಗದೆ ಆ ಮಸೀದಿಗಳಲ್ಲಿ ಅದನ್ನು ಕೂಡ ರೈತರೆಲ್ಲ ಉಳುಮೆ ಮಾಡ್ತಾ ಇದ್ರು. ಈ ಉಳುವವನೇ ಭೂಮಿ ಕಾಯ್ದೆ ಬಂದ ಮೇಲೆ ಏನಾಯ್ತು, ಎಲ್ಲ ಅವ್ರಿಗೆ ಆಗೋಯ್ತು, ರೈತರಿಗೆ ಆಗೋಯ್ತು. ಉಳಿಯೋನೆ ಒಡಿಯ, ಉಳಿಯೋನೇ ಉಳಿಯೋನೆ ಒಡಿಯ, ಉಳಿಯೋನೇ ಅಲ್ಲ, ಉಳುವವನೇ ಒಡಿಯ ಅಂತ ಹೇಳಿದ. ಉಳಿಯೋನೇ ಅಲ್ಲಪ್ಪ, ಒಡೆಯ ಉಳುವವನೇ ಭೂಮಿಯ ಒಡೆಯ. ಹೇಳಿ ನೀವು, ಉಳುವವನೇ ಒಡೆಯ. ಪರಮೇಶ್ವರ್ ಯಾಕೆ ನಿಂತು ಉಳಿ ಇಂಡೋರಲ್ಲ. ಆಯ್ತು. ಸರಿ ಆಯ್ತು, ಇದು ಹಿಂದೂ ದೇವಸ್ಥಾನಗಳಿಗೆಲ್ಲ ಆಯ್ತು, ಮುಸ್ಲಿಂ ಇದಕ್ಕೂ ಮಸೀದಿಗೂ ಆಯ್ತು, ಏನ್ ವ್ಯತ್ಯಾಸ ಇಲ್ಲ. ತಸ್ತೀಕ್ ಅಂತ ಬಂತು. ಈಗೇನಾಯ್ತು, ಅದು ಈ ಮನಮೋಹನ್ ಸಿಂಗ್ ಅವರು ಕಾಯ್ದೆ ಮಾಡಿದ್ಮೇಲೆ ಇದು ಇವ್ರಿಗೆ ಅಪ್ಲೈ ಆಗಲ್ಲ. ಒನ್ಸ್ ವಾಕ್ ಆಲ್ವೇಸ್ ವಾಕ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ 19 ಈಗ ಎಷ್ಟೇ ವರ್ಷ ಹಿಂದೆ 30 ವರ್ಷ ಅದಾದ್ಮೇಲೆ 30 ವರ್ಷದ ಹಿಂದೆದು ನಿಮ್ದೇ ಸರ್ಕಾರದಲ್ಲಿ ನಿಮ್ದೇ ಸರ್ಕಾರದಲ್ಲಿ ನೀನು ಹಿಂಗೆಲ್ಲ ಉತ್ತರ ಕೊಟ್ರೆ ಕೊನೆಗೆ ಏನ್ ಕೊಡ್ತೀಯ ಉತ್ತರ? ಒಪಿನಿಯನ್ ಕೇಳ್ತಾರೆ. ಇವಾಗ ಆದೇಶ ಮಾಡಿದ್ರೆ ಸರ್ಕಾರ ಇದೆ. ಏನಂತ ಹೇಳ್ತೀರಾ? ಅವಾಗ ರಿಪೀಟ್ ಮಾಡ್ಬೇಕು. ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ ಆದೇಶ ಆಗಿರೋದು. 2019 ಬಿಜೆಪಿ ಸರ್ಕಾರ ಇತ್ತು, ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ನಿಮ್ ಪಾರ್ಟ್ನರ್ ತಾರೆ, ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಒಂದು ವ್ಯವಸ್ಥೆ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.